ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತು ರಾಮನವಮಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮನವಮಿ ಹಬ್ಬದ ದಿನ 3 ರೆಸಿಪಿಗಳನ್ನ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ಇದು ಆಲ್ಮೋಸ್ಟ್ ಯಾವಾಗಲೂ ಮಾಡೋದಿಲ್ಲ ಮನೆಗಳಲ್ಲಿ, ಈ ಹಬ್ಬದ ದಿನಾನೇ ಮಾತ್ರ ಮಾಡೋದು ಅಂತ ಹೇಳಿದ್ರೆ ಪಾನಕ, ಬೆಲ್ಲದ ಪಾನಕನೂ ಮಾಡ್ತಾರೆ. ಮತ್ತೆ ಇನ್ನೊಂದು ಅದಕ್ಕೆ ಕರ್ಬೂಜ ಹಣ್ಣನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ, ಇಲ್ಲ ಅಂದ್ರೆ ಮಿಕ್ಸಿಲಿ ಆಡಿಸ್ಬಿಟ್ಟು ಕೂಡ ಹಾಕ್ತಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಕಾಲ ಮಜ್ಜಿಗೆ, ಆಮೇಲಿಂದ ಕೋಸಂಬರಿ ಆಲ್ಮೋಸ್ಟ್ ಫಂಕ್ಷನ್ ಏನಾದ್ರು ಇದ್ರೆ ಮಾಡೇ ಮಾಡ್ತಾರೆ. ಈ ಹಬ್ಬದ ದಿನ ತುಂಬಾನೇ ಸ್ಪೆಷಲ್ ಅದು ಅಂತಾನೆ ಹೇಳ್ಬೋದು. ರೋಡ್ ಸೈಡಲ್ಲಾಗ್ಲಿ, ದೇವಸ್ಥಾನಗಳಲ್ಲಾಗ್ಲಿ ಎಲ್ಲಾ ಕಡೆ ಆಲ್ಮೋಸ್ಟ್ ಅನ್ಸ್ತಾ ಇರ್ತಾರೆ ಪ್ರಸಾದದ ತರ. ಇಲ್ಲಿ ನಮ್ ಕೂಕುಮ ಗೊರ್ರ ಅಂತವಳೆ. ಸೊ ತಡ ಮಾಡದೆ ಹೋಗಿ ಬೇಗ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಈಗ ಫಸ್ಟು ಪಾನ್ಕನ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಇದರಲ್ಲಿ 2 ಥರ ಮಾಡ್ತಾರೆ. ಒಂದು ಬೆಲ್ಲದ ಪಾನಕ, ಇನ್ನೊಂದು ಕರ್ಬೂಜ ಹಣ್ಣಿಂದ ಮಾಡೋದು. ಪಾನಕ ಮಾಡೋಕ್ಕೆ ನಾನು ಆಗಲೇ ತೋರಿಸಿದ್ನಲ್ವಾ, 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಈ ಥರ ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕೆ ನಾವು ಅಷ್ಟು ಬೆಲ್ಲನ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಂದ್ರೆ ನೀರೊಳಗೆ ಹಾಕಿದ ತಕ್ಷಣ ಬೇಗ ಕರಗುತ್ತೆ ಬೆಲ್ಲ. ಆ ಕಾರಣಕ್ಕೋಸ್ಕರ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಅಂತ ಹೇಳೋದು. ಅದೆಲ್ಲ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಇನ್ ಕೇಸ್ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದ್ರು ಇತ್ತಂತ ಹೇಳಿದ್ರೆ ಸೋಸ್ಕೊಬಿಡಿ ಅದನ್ನ. ಆಮೇಲಿಂದ ಪಾನಕ ಕುಡಿಬೇಕಾದ್ರೆ ಚೆನ್ನಾಗಿರಲ್ಲ, ಎಲ್ಲ ಒಂಥರ ಕಸ ಥರ ಸಿಗುತ್ತೆ. ಅದಕ್ಕೋಸ್ಕರ ಅದು ಕರ್ಗೋ ತನಕ ಈ ಕಡೆ ಇಲ್ಲಿ ಕರ್ಬೂಜ ಹಣ್ಣನ್ನ ಮಿಕ್ಸಿಗೆ ಹಾಕ್ಕೊಂಡು ಆಡಿಸ್ಕೊಂಡು ಬರೋಣ ಬನ್ನಿ. ಇಲ್ಲಾನು ಈ ಥರ ಸಣ್ಣದಾಗಿ ಒಂದೇ ಒಂದು ಕರ್ಬೂಜ ಹಣ್ಣನ್ನು ನಾನು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಕರ್ಬೂಜ ಹಣ್ಣನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಇಟ್ಸ್ ಆಪ್ಷನಲ್. ಇಲ್ಲ ಜಸ್ಟ್ ನಾನು ಆಗಲೇ ಹೇಳ್ದಂಗೆ ಬೆಲ್ಲದ ಪಾನಕ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪಲ್ಪಿಯಾಗಿ ಸಿಕ್ಕಲಿ, ಬಾಯಿಗೆ ಕರ್ಬೂಜ ಸಿಕ್ಕಲಿ ಅಂದ್ಬಿಟ್ಟು ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆಲ್ಮೋಸ್ಟ್ ಎಲ್ಲ ಕರಗಿದೆ ಬೆಲ್ಲ. ನೀವು ಕೇಳ್ಬೋದು ಏನಕ್ಕೆ ಈ ಥರ ಕಲರ್ ಇದೆ ಅಂತ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿರೋದು, ಅಂಗಡಿ ಬೆಲ್ಲ ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಕರ್ಗೆಲ್ಲ ಆದಮೇಲೆ ಕರ್ಬೂಜನ ನಾವು ಮಿಕ್ಸಿಲಿ ಆಡಿಸ್ಕೊಂಡಿದ್ವಲ್ಲ ಅದನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಣ್ಣು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಂಗನ್ಬಿಟ್ಟು ತೀರಾ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಬೆಲ್ಲ ನಾವು ನೋಡ್ಕೊಂಡು ಹಾಕ್ಕೊಂಡಿರ್ತೀವಲ್ವ, ಇಷ್ಟು ನೀರಿಗೆ ಇಷ್ಟೇ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇನ್ ಕೇಸ್ ನಿಮಗೆ ಬೇಕು ಜಾಸ್ತಿ ಜನ ಅಂದರೆ ಆ ಬೆಲ್ಲನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡು ನೀವು ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಡ್ರೈ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲಿಂದ ಫ್ರೇಗ್ರೆನ್ಸ್ಗೋಸ್ಕರ ಅಂತ ಸ್ವಲ್ಪ ಏಲಕ್ಕಿನ ಹಾಗೇ ಕಲ್ಲಲ್ಲಿ ನುರುಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದೇ ಒಂದು 1/4 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ. ಅಷ್ಟೇ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ತೀರಾ ಹುಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಕಂಪ್ಲೀಟಾಗಿ ಪಾನಕ ರೆಡಿಯಾಗಿದೆ. ಇಲ್ಲಿ ಈಗ ಮಸಾಲೆ ಮಜ್ಜಿಗೆನ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ನೋಡಿ. 3 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರ ಇತ್ತಂತ ಹೇಳಿದರೆ 2-3 ಹಾಕ್ಕೊಳ್ಳಿ ಸಾಕು. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪನೂ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಅದೆಲ್ಲನೂ ಮಿಕ್ಸಿಯಲ್ಲಿ ಈ ಥರ ಅಂದರೆ ಒಂದು ಅರ್ಧಂಬರ್ಧ ನಾನು ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಏನಕ್ಕಂತ ಆಮೇಲೆ ಹೇಳ್ತೀನಿ. ಈಗ ಈ ಕಡೆ ಮಿಕ್ಸಿಗೆ 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ನಮ್ಮ ಮನೇಲಿ ಸ್ವಲ್ಪ ಜನ ಇರೋದಷ್ಟೇ, ನಾನು ಸ್ವಲ್ಪ ಮಾಡ್ತಾ ಇರೋದು. ಮೊಸರು ಮಿಕ್ಸಿಲಿ ಆಡಿಸ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲಿಂದ ಆಗಲೇ ನಾನು ಮೆಣಸಿನ್ಕಾಯಿ, ಶುಂಠಿ ಮತ್ತು ಕರ್ಬೇವು ಸೊಪ್ಪೆಲ್ಲ ಆಡಿಸ್ಕೊಂಡು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ಕೇಳ್ಬೋದು ಅದನ್ನು ಹಾಗೆ ಹಾಕ್ಕೊಳ್ಬೋದಲ್ವಾ ಅಂತ. ಯಾಕಂದರೆ ಮಕ್ಕಳು ಕುಡಿಯೋರು ಇರ್ತಾರಲ್ವ, ಸೊ ಅವ್ರಿಗೆ ಜಾಸ್ತಿ ಖಾರ ಆದರೆ ಅವ್ರು ಯಾರು ಕುಡಿಯೋದಿಲ್ಲ. ಅದಕ್ಕೋಸ್ಕರ ಈ ಥರ ಸೋಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಷ್ಟೊಂದು ಖಾರ ಅಂತ ಅನಿಸೋದಿಲ್ಲ. ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಬೇಕಂದರೆ ನೀವು ಇದಕ್ಕೆ ಕರ್ಬೇವು ಸೊಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಉಪ್ಪನ್ನು ಹಾಕೋಬೇಕು. ಮಸಾಲ ಮಜ್ಜಿಗೆ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಕೋಸಂಬರಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಹೆಸರು ಬೇಳೆನ ನೈಟ್ ಇಡೀ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಇನ್ ಕೇಸ್ ನೀವು ಈಗ ಮಾಡೋರಾದರೆ ಏನು ಮಾಡಿ ಅಂದರೆ ಒಂದು ಬೌಲಲ್ಲಿ ಎಷ್ಟು ಬೇಕಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಆಮೇಲಿಂದ ಅದಕ್ಕೆ ಬಿಸಿನೀರನ್ನ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟು 1 ಅವರ್ ವೆಯ್ಟ್ ಮಾಡಿ ಸಾಕು. ಎಲ್ಲ ಆರಾಮಾಗಿ ಕಂಪ್ಲೀಟಾಗಿ ಹೆಸರು ಬೇಳೆ ಎಲ್ಲ ನೆಂದಿರುತ್ತೆ. ಈಗ ಅದಕ್ಕೆ ಸೌತೆಕಾಯಿ, ಕ್ಯಾರೆಟು,
ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪೌಡ್ರು, ಸ್ವಲ್ಪ ಉಪ್ಪು ಇಷ್ಟೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಆವಾಗಲೇ ತಿಂತಾಯಿದ್ದೀರಾ ಕೋಸಂಬರಿ ಅಂತ ಹೇಳಿದ್ರೆ ಉಪ್ಪನ್ನ ಆವಾಗಲೇ ಹಾಕ್ಕೊಳ್ಳಿ. ಆಮೇಲಿಂದ ತಿಂತೀನಿ ಅಂತ ಹೇಳಿದ್ರೆ ನೀವು ಯಾವಾಗ ತಿಂತೀರ ಆವಾಗ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದರಲ್ಲಿ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ದೇವರ ನೈವೇದ್ಯಕ್ಕೆ ಎಲ್ಲನೂ ರೆಡಿಯಾಗಿದೆ. ಇದನ್ನು ಮಾಡಬೇಕಾದ್ರೆ ನೀವು ದೇವ್ರಿಗೆ ಇರ್ತೀರಾ ಅಂತ ಹೇಳಿದ್ರೆ ಪ್ಲೀಸ್ ನೀವು ಟೇಸ್ಟ್ ಮಾಡಬೇಡಿ. ವಿಡಿಯೋನ ಹೋಗಿ ನೋಡ್ಕೊಂಡು ಬಂದ್ರಲ್ವಾ. ಏನು ಗೊತ್ತಾ, ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಡಿಟ್ಟೋ ಅದೇ ಥರ ನಿಮಗೆ ಬೇಕು ಅಂತ ಹೇಳಿದ್ರೆ ಈಗ ನಾನು ಪಾನಕ ಮಾಡಿದ್ದು ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ, ಅದಕ್ಕೆ ಸ್ವಲ್ಪ ಇಷ್ಟು ಚಿಟಿಕೆ ಅಷ್ಟು ಪಚ್ಚ ಕರ್ಪೂರನ ಹಾಕಬೇಕು. ನಾರ್ಮಲ್ ನೀವು ದೇವ್ರಿಗೆಲ್ಲ ಹಚ್ತಿರಲ್ಲ ಕರ್ಪೂರ, ಆ ಥರ ಎಲ್ಲ ಹಾಕ್ಬಾರ್ದು. ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಇಲ್ಲ ಅಂಗಡಿಗಳಲ್ಲಿ, ಇಲ್ಲಾಂದರೆ ದೇವ್ರ ಸಾಮಾನುಗಳನ್ನ ಅವರು ಸೇಲ್ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ. ನೀವು ಅವ್ರ ಹತ್ರ ಇಷ್ಟು ಕೇಳಿದ್ರು ಸಾಕು, ಇಷ್ಟು ಹಾಕಿದ್ರು ಸಾಕು. ಅದು ಫ್ರೇಗ್ರೆನ್ಸ್ ತುಂಬಾ ಇರುತ್ತೆ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಆಮೇಲೆ ಪಾನಕದಲ್ಲಿ ಅದೇನೇ ಫ್ರೇಗ್ರೆನ್ಸ್ ಜಾಸ್ತಿ ಹೊಡಿತಾ ಇರುತ್ತೆ, ಸೊ ಕುಡಿಯೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಲಾಟ್ಸ್ ಆಫ್ ಲವ್. ಇಲ್ಲಿ ನೋಡಿ, ಇವಳು ಅವಾಗ್ಲಿಂದ ಬೊಗಳುತ್ತಾ ಇದ್ದಿದ್ದು ನಮ್ಮನೆ ಕುಕುಮ, ನಮ್ಮನೆ ಮುದ್ದು ಮಗಳು. ಹಾಯ್ ಹಾಯ್. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಬಂದು ಬೊಗಳುತ್ತಾಳೆ, ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ. ಮುದ್ದು ಮಗಳು ಇದು. ಹಾಯ್ ಬಾಯ್.